ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಲಚ್ಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬಾ ಥ್ಯಾಂಕ್ಸ್. ನಾನಿಲ್ಲಿ 1/4 kg ಗುಂಡ್ಕಾಯಿ ಮತ್ತು ಚಿಕನ್ ಗುಂಡ್ಕಾಯಿ ಮತ್ತು ಲಿವರ್ನ ತೊಗೊಂಡಿದ್ದೀನಿ. 1/4 kg ಆಗೋಷ್ಟು. ಅದಕ್ಕೆ ಕೆಲವೊಂದು ಪದಾರ್ಥಗಳು ಏನೇನು ಅಂತ ನಾವಿಲ್ಲಿ ನೋಡೋಣ. ಹಾಗೆ ಪೆಪ್ಪರ್ ಡ್ರೈ ಗುಂಡ್ಕಾಯಿ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ ಒಂದು ಬಾಣಲೆಗೆ 1/4 ಕಪ್ಪಷ್ಟು ಎಣ್ಣೆನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಜೀರಿಗೆ ಚಟಪಟ ಅಂತ ಸೌಂಡ್ ಬಂದಮೇಲೆ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಆಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಯಾಕಂದರೆ ಇದು ಚಿಕನ್ ಲಿವರ್ ಆಮೇಲೆ ಗುಂಡ್ಕಾಯಿ ಅದು ಸ್ಮೆಲ್ ಬರಲ್ಲ. ಹಸಿಮೆಣ್ಸಿನ್ಕಾಯಿ ಮೇಲೆ ಕರಿಬೇವಿನ ಸೊಪ್ಪು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ. ಇವಾಗ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ನಾವಿಲ್ಲಿ ಒಂದು ಮೀಡಿಯಮ್ ಸೈಜು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅಥವಾ ಒಂದೆರಡು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ನಾವಿಲ್ಲಿ ಮೆಣಸಿನಕಾಳು ಪೌಡ್ರನ್ನ ಯೂಸ್ ಮಾಡ್ತೀವಿ, ಹಾಗಾಗಿ ಖಾರದ ಪುಡಿ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಸ್ಪೂನಷ್ಟು ಹಾಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಫ್ಲೇವರ್ ಬರೋವರೆಗೂ ಒಂದು ಸ್ವಲ್ಪ ಲೈಟಾಗಿ ಹಂಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಇದಕ್ಕೆ ನಾನು ತೊಗೊಂಡಿರುವಂತಹ ಇಲ್ಲಿ 1/4 kg ಅಷ್ಟು ಚಿಕನ್ ಗುಂಡ್ಕಾಯಿ ಲಿವರ್ನ ತೊಗೊಂಡಿದ್ದೀನಿ. ಚಿಕನ್ ಇಲ್ಲ, ಚಿಕನ್ದು ಗುಂಡ್ಕಾಯಿ ಮತ್ತು ಲಿವರ್ನ ತೊಗೊಂಡಿದ್ದೀನಿ. ನೀಟಾಗಿ ಚೆನ್ನಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನೀಟಾಗಿ ತೊಳೆದಿಟ್ಕೋಬೇಕು. ಯಾಕಂದರೆ ಅದು ಸ್ಮೆಲ್ ಬರಬಾರ್ದು ಅಲ್ವಾ, ಹಾಗಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಸ್ಕೊಳ್ಳಿ ಆದಷ್ಟು. ಇದು ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ತುಂಬ ದಪ್ಪಗಿದ್ದರೆ ನಾವು ಹೇಗೆ ಮಾಡಿದ್ರೂ ಅದು ಟೇಸ್ಟ್ ಬರಲ್ಲ, ಹಾಗಾಗಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಸೈಜಲ್ಲಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ಚರ್ಬಿ ಇರುತ್ತೆ, ಯೆಲ್ಲೋ ಕಲರ್ ಚರ್ಬಿ ಇರುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡಿ ಇದಕ್ಕೆ ಹಾಕೋದು. ಯಾಕಂದರೆ ಅದ್ರದ್ದು ಎಣ್ಣೆ ಅಂಶ ಏನಿರುತ್ತೆ ಅದು ಬಿಟ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರಲ್ಲ. ಹಾಗಾಗಿ ಆದಷ್ಟು ಅದನ್ನು ಕಡಿಮೆ ಮಾಡಿಕೊಂಡು ಪೀಸ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕ್ತೇನೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಮೀಡಿಯಮ್ ಉರಿಲಿ ಹಾಗೆ ಬಿಡಿ, ಮುಚ್ಚಕ್ಕೆ ಹೋಗಬೇಡಿ. ಯಾಕಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು, ಹಾಗಾಗಿ ಮುಚ್ಚಕ್ಕೆಲ್ಲ ಹೋಗಬೇಡಿ. ಒಂದು 5 ಮಿನಿಟ್ಸ್ ಒಂದು ಮೀಡಿಯಮ್ ಉರಿ ಇಟ್ಕೊಂಡು, ಯಾಕಂದರೆ ಅದರಲ್ಲಿರೋ ನೀರನ್ನೇ ಬಿಟ್ಕೊಂಡು ಆ ನೀರೆಲ್ಲ ಸ್ವಲ್ಪ ಹಿಂಗೆ ಹೋಗಬೇಕು, ಅಲ್ಲಿ ಗಂಟ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದರಲ್ಲಿರೋ ನೀರೆಲ್ಲ ಇದು ಆಲ್ರೆಡಿ ಒಂದು 1/4 ಭಾಗದಷ್ಟು ಬೆಂದಿದೆ. ನೋಡಿ, ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಹಿಂಗೋಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾವು ಇದನ್ನು ಬೇಯಿಸ್ಕೊಳಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಸ್ವಲ್ಪ ಬೆಂದಿರೋದ್ರಿಂದ ಇನ್ನೊಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಇವಾಗ ಇದಕ್ಕೆ 1-2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ. ಪೂರ್ತಿ ಎಣ್ಣೆಲ್ಲ ಬೇಯಿಸೋಕೆ ಹೋದರೆ ಅದು ಕೈ ಆಡಿಸ್ದಾಗೆಲ್ಲ ಪಟ್ ಅಂತ ಸಿಡಿಯುತ್ತೆ. ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇಲ್ಲದೇ ಇರುವಾಗ ಉರಿ ಫುಲ್ ಕಡಿಮೆ ಕೊಟ್ಟು ನೀವು ಅದನ್ನು ಕಲಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನಿಲ್ಲಿ 1-1.5 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಉರಿಲಿ ಹಾಗೆ ಬೇಯಕ್ಕೆ ಬಿಡ್ತೀನಿ. ಈಗ ಇದಕ್ಕೆ ಪೌಡ್ರ್ ಬೇಕಲ್ವಾ, ಪೆಪ್ಪರ್ ಡ್ರೈ ಪೌಡ್ರು, ಇದನ್ನು ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಮೆಣಸು, 2 ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಸ್ಪೂನು ಸೋಂಪು ಕಾಳು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಡ ಅಂದರೆ ಸೋಂಪು ಕಾಳನ್ನ ಮೈನಸ್ ಮಾಡ್ಬೋದು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಫ್ರೈ ಮಾಡಿಕೊಂಡೆ 1 ಮಿನಿಟ್ ತನಕ. ಇದು ಫ್ರೈ ಆದಮೇಲೆ ಇದು ಸ್ವಲ್ಪ ಲೈಟಾಗಿ ಹುರ್ಕೊಂಡ ಮೇಲೆ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಪೌಡ್ರ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ನುಣ್ಣಗಾಗೋವರೆಗೂ ಪೌಡ್ರ್ ಮಾಡ್ಕೊಳ್ಳಿ. ಈಗ ಇದು ಆಲ್ರೆಡಿ ಬೆಂದಿದೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು.
ಈಗ ಇದಕ್ಕೆ ನಾನು ಉಪ್ಪು ಮರೆತ್ಕೊಂಡಿದ್ದೆ. ಆಲ್ರೆಡಿ ನಾವು ಖಾರದ ಪುಡಿ ಆಮೇಲೆ ಅರಶಿನ ಪುಡಿ ಹಾಕ್ತೀವಲ್ಲ, ಅದ್ರ ಜೊತೆಗೇ ಉಪ್ಪು ಹಾಕಬೇಕಾಗುತ್ತೆ. ಬಟ್ ಇವಾಗ ಹಾಕ್ತಾಯಿದ್ದೀನಿ. ಉಪ್ಪು 1 ಸ್ಪೂನು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನು. ಇದು ಬೇಯ್ತಾ ಇದ್ರದ್ದು ಏನು ಮಾಂಸ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಆದರೆ ಬೇಯ್ತಾ ಅದು ಕಡಿಮೆ ಕೂಡ ಆಗುತ್ತೆ. ನಾನು ಉಪ್ಪು ಅರಶಿನ ಪುಡಿ ಹಾಕಿ ಬೇಯಿಸಿರ್ತೀನಿ. ಆಲ್ರೆಡಿ ನನ್ನ ಮಕ್ಕಳು ಕೂಡ ಈಸ್ಕೊಂಡು ತಿಂತಾ ಇರ್ತಾರೆ. ಅದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಖಾರ ಹಾಕಿದ್ರೆ ಅವರು ತಿನ್ನಲ್ಲ, ಹಾಗಾಗಿ ಇದರಲ್ಲಿ ಸ್ವಲ್ಪ ಮೈನಸ್ ಮಾಡಿದ್ದೀನಿ. ಈಗ ಇದಕ್ಕೆ ಗರಂ ಮಸಾಲ 1 ಸ್ಪೂನು, 2 ಸ್ಪೂನು ಧನಿಯಾ ಪುಡಿ. ನಾವು ಎಷ್ಟು ಗರಂ ಮಸಾಲ ತೊಗೊಂಡಿರ್ತೀವಿ ಅದರ ಅರ್ಧದಷ್ಟು 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಧನಿಯಾ ಪುಡಿ. ಇವಾಗ ನಾವು ಕಾಳು ಮೆಣಸು, ಜೀರಿಗೆ, ಸೋಂಪುಕಾಳು ಇದೆಲ್ಲ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಕೂಡ ಆ್ಯಡ್ ಮಾಡ್ಕೋಬೇಕು. ಮೇನ್ ಇದಕ್ಕೆ ಇದೇ ರೆಸಿಪಿ. ಆಮೇಲೆ ಖಾರದ ಪುಡಿ ಮತ್ತೆ 1 ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಉರಿ ಫುಲ್ ಸಣ್ಣ ಕೊಟ್ಟು ಕಲಿಸ್ಕೊಳ್ಳಿ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇಲ್ಲ ಅಂದಾಗ ಸ್ವಲ್ಪ ಪಟ್ ಅಂತ ಸಿಡಿಯುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಇಲ್ಲಿಗೆ ಫಿನಿಶ್ ಆಗಿಲ್ಲ, ಇನ್ನೂ ಕೂಡ ಇದೆ. ಇದಕ್ಕೆ ಮೇನ್ ಒಗ್ಗರಣೆ ಹಾಕಬೇಕು, ಆವಾಗಲೇ ಇದು ಫುಲ್ ಕಂಪ್ಲೀಟ್ ಆಗೋದು. ಈಗ ಇದನ್ನು ಗ್ಯಾಸ್ ಕೂಡ ಆಫ್ ಮಾಡ್ಕೋತೀನಿ. ಈಗ ಇದು ಸ್ವಲ್ಪ ಲೈಟ್ 1/4 ಭಾಗ ಫಿನಿಶ್ ಆಯಿತು. ಇನ್ನು 1/4 ಭಾಗ ನಾವು ಇದಕ್ಕೆ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಮೇನ್ ಬೇಕಾಗಿರೋದು ದಪ್ಪಮೆಣ್ಸಿನ್ಕಾಯಿ. ಇದಕ್ಕೆ ದಪ್ಪಮೆಣ್ಸಿನ್ಕಾಯಿ ಇದ್ರೇ ಚೆನ್ನಾಗಿರೋದು. ಇವಾಗ ಇದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ಹಸಿಮೆಣ್ಸಿನ್ಕಾಯಿ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ, 1-2 ಹಸಿಮೆಣ್ಸಿನ್ಕಾಯಿ. ಖಾರ ಇತ್ತು ಮೆಣಸಿನ್ಕಾಯಿ ಅಂದರೆ ಸ್ಟಾರ್ಟಿಂಗಲ್ಲೇ ನೀವು ಕಡಿಮೆ ಹಾಕ್ಕೊಳ್ಳಿ, ಮತ್ತು ಲಾಸ್ಟಲ್ಲಿ ಒಗ್ಗರಣೆಗೆ ಕೂಡ ಹಾಕಬೇಕಾಗುತ್ತೆ. ಈಗ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ ದಪ್ಪಮೆಣ್ಸಿನ್ಕಾಯಿ. ನಾನು ತೆಳ್ಳಗೆ ಉದ್ದುದಕ್ಕೆ ಹೆಚ್ಕೊಂಡಿದ್ದೆ ದಪ್ಪಮೆಣ್ಸಿನ್ಕಾಯಿ. ಇದನ್ನು ಸ್ವಲ್ಪ 1 ನಿಮಿಷ ತನಕ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ನಾವು ಮಾಡಿರುವಂಥ ಚಿಕನ್ ಗುಂಡ್ಕಾಯಿ ಲಿವರ್ ಫ್ರೈಗೆ ಹಾಕೋಬೇಕು. ಇವಾಗ ಗುಂಡ್ಕಾಯಿ ಫ್ರೈಗೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ನೀವು ಗುಂಡ್ಕಾಯಿ ಲಿವರ್ ಹಾಕ್ಕೊಂಡಿಲ್ಲ ಅಂದರೆ ಬರೀ ಚಿಕನಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ದಪ್ಪಮೆಣ್ಸಿನ್ಕಾಯಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ನೀವು ಮಾಡಿದ ತಕ್ಷಣ ತಿನ್ನೋದಾದರೆ ಇದಕ್ಕೆ ಇನ್ನೂ 1 ಈರುಳ್ಳಿನ ನಾವೇನು ದಪ್ಪಮೆಣ್ಸಿನ್ಕಾಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಅದ್ರ ಜೊತೆಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡು ಅದು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಲಾಸ್ಟಿಗೆ ಗಾರ್ನಿಷ್ಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನಿಲ್ಲಿ ಯಾವುದೇ ಟಾರ್ಚ್ ಯೂಸ್ ಮಾಡದೇನೆ ಅಡುಗೆ ಮಾಡಿದ್ದೀನಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದೇನಪ್ಪ ನೋಡಿದ ತಕ್ಷಣ ಕಲರ್ ಈಗೈತಲ್ಲ ಅಂತ ಅಲ್ಲ, ಬಟ್ ಟಾರ್ಚ್ ನಾನು ಆಲ್ಮೋಸ್ಟ್ ಬೆಳಕಲ್ಲೇ ಮಾಡಿರುವಂತಹ ವಿಡಿಯೋ. ಹೀಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.